ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸಮುದಾಯ ಆರೋಗ್ಯ ಅಧಿಕಾರಿಗಳೇ, ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಯಾರು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅವರುಗಳನ್ನು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರು. ಸುಮಾರು 2017-18ರಿಂದ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದಾರೆ. ಫೇಸ್ 1 ಫೇಸ್ 2 ಅಂತ ಹೇಳಿಬಿಟ್ಟು ಸುಮಾರು 4ರಿಂದ 5 ಬ್ಯಾಚ್ಗಳನ್ನು ರಿಕ್ರೂಟ್ ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಬಂದಂತಹ ಸರ್ಕಾರದ ಆದೇಶ, ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಆದೇಶ ನೋಡಿದರೆ ಅದರಲ್ಲಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ PHCO ಅಂತಂದರೆ ANMಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಇರುವಂತಹ BSc ನರ್ಸಿಂಗ್ ಯಾರು ಮಾಡಿದ್ದಾರೆ ಆಸ್ಪಿರೆಂಟ್ಸ್ ಇದ್ದಾರೆ, ಎಷ್ಟೋ ಜನ ಸುಮಾರು ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನನಗೆ ಕೇಳುವುದು ಏನಂತಂದರೆ, ಯಾವಾಗ ರಿಕ್ರೂಟ್ಮೆಂಟ್ ಆಗುತ್ತೆ ಸರ್, ನಾವು BSc ಕಂಪ್ಲೀಟ್ ಮಾಡಿದ್ದೀವಿ, ನಮಗೆ ಕೂಡ ನಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು ಆ್ಯಸ್ ಎ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಹೇಳಿಬಿಟ್ಟು ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ. ನನ್ನ ಅನ್ನೋದೇನು ಅಂತಂದರೆ, ಇನ್ನೂ ಅಪ್ಡೇಟ್ ಬಂದಿಲ್ಲ, ಅಪ್ಡೇಟ್ ಬಂದಾಗ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ಬೋದು ಎನ್ನುವಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಆದರೆ ಇದು ಒಂದು ಡಿಸ್ಟರ್ಬಿಂಗ್ ಆದಂಥ ಮಾತನ್ನು, ಅಂತಂದರೆ ಗೊಂದಲಕ್ಕೆ ಈಡಾಗುವಂಥ ಮಾತನ್ನು ಈ ಒಂದು ಪತ್ರದ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇದನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ಇದನ್ನು ನೋಡೋಣ. ಮತ್ತು ಅದೇ ರೀತಿ ಒಂದು ಸ್ಟ್ರಾಂಗಾಗಿ ಅದನ್ನು ಕಂಡೆಮ್ ಕೂಡ ಮಾಡಿದ್ದಾರೆ. ಅಂತಂದರೆ ನಮ್ಮ ಆರೋಗ್ಯ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಯೂನಿಯನ್ ವತಿಯಿಂದ, ಅಂತಂದರೆ ಪ್ರೆಸಿಡೆಂಟ್ ಆದಂಥ ಶ್ರೀಯುತ ಮಮಿತ್ ಗಾಯಕ್ವಾಡ್ರವರು ಅದನ್ನು ಈ ಕೂಡಲೇ ಈ ಆದೇಶವನ್ನು ಹಿಂತೆಗೆದುಕೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ, ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಯಾರು ಏನು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಸವಿಚಾರವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನೀವು ನೋಡಬಹುದು. ಸೊ ಕರ್ನಾಟಕ ಸರ್ಕಾರ ಆಯುಕ್ತಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು. ದಿನಾಂಕ 20/3/2026 ಇವರಿಗೆ ಎಲ್ಲ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಸಮುದಾಯ ಆರೋಗ್ಯ ಅಧಿಕಾರಿಗಳು. ವಿಷಯ ಏನು ಅಂತಂದರೆ, ಸಮುದಾಯ ಆರೋಗ್ಯ ಅಧಿಕಾರಿ CHO ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಲು ಇಚ್ಛೆ ಇರುವ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳು ರವರಿಂದ ಒಪ್ಪಿಗೆ ಪತ್ರವನ್ನು ಪಡೆಯುವುದು. ಉಲ್ಲೇಖ: ದಿನಾಂಕ 6/3/2026ರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಸಭಾ ನಡುವಳಿ. ಸೊ ಯಾರಿಗೆ ಇಚ್ಛೆ ಇದೆ ಆ್ಯಸ್ ಎ CHO ANMs ಯಾರಿದ್ದಾರೆ, PHCOs ಯಾರಿದ್ದಾರೆ, ಅವರಿಗೆ ಏನು ಇಚ್ಛೆ ಇದೆ CHO ಆಗಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ಆ ಒಂದು ಒಪ್ಪಿಗೆ ಪತ್ರವನ್ನು ಪಡೆಯುವ ಕುರಿತು. ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ಸಭಾ ನಡುವಳಿಯಲ್ಲಿ, ಅಂದರೆ ದಿನಾಂಕ 6/3/2026ರಂದು ನಡೆದಂತಹ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭಾ ನಡುವಳಿಯ ಪ್ರಕಾರ ನೋಡಿದರೆ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರವರು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಅಂದರೆ PHCO ರವರು ತಮ್ಮ ಈಗಾಗಲೇ ನಿರ್ವಹಣೆ ಮಾಡುತ್ತಿರುವ ಜವಾಬ್ದಾರಿಗಳ ಜೊತೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳು CHO ಹುದ್ದೆಯ ಕರ್ತವ್ಯವನ್ನು ಸಹ ನಿರ್ವಹಣೆ ಮಾಡಲು ಇಚ್ಛೆ ಇರುವ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು PHCO ರವರಿಂದ ಒಪ್ಪಿಗೆ ಪತ್ರವನ್ನು ಪಡೆಯಲು ಸೂಚಿಸಿರುತ್ತಾರೆ. ಅಂತಂದರೆ ಯಾರು ಆಲ್ರೆಡಿ ಸಿಸ್ಟಮಲ್ಲಿದ್ದಾರೆ ಆ್ಯಸ್ ಎ PHCO ಆ್ಯಸ್ ಎ ANM ಅಂತ ಹೇಳಿಬಿಟ್ಟು ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ. ಅಂತಂದರೆ ಆಯಾ ಹಳ್ಳಿಗಳಲ್ಲಿ ನಿಯುಕ್ತಿ ಪಡೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೇನಾದರೂ ಇಚ್ಛೆ ಇದ್ದರೆ ಆ್ಯಸ್ ಎ CHO ಆಗಿ ಕೂಡ ಅವ್ರು ನಾವು ಕೆಲಸ ಮಾಡ್ತೀವಿ, CHOಗಳಿಗೆ ಕೊಟ್ಟಂಥ ಮಾನದಂಡಗಳನ್ನು ನಾವು ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತಂದರೆ, ಆ ಒಂದು ಇಚ್ಛೆ ಇದ್ದರೆ ಅವರು ಕೂಡ ಒಪ್ಪಿಗೆ ಪತ್ರವನ್ನು ಪಡೆಯಲು ಸೂಚಿಸುತ್ತಾರೆ ಅಂತಂದರೆ ಈ ಒಂದು ಸಭೆಯ ನಡುವಳಿಯ ಪ್ರಕಾರ. ಸೊ
ಈ ಸಂಬಂಧ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು PHCO ರವರು ತಮ್ಮ ಈಗಾಗಲೇ ನಿರ್ವಹಣೆ ಮಾಡುತ್ತಿರುವ ಜವಾಬ್ದಾರಿಗಳ ಜೊತೆಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳು CHO ಹುದ್ದೆಯ ಕರ್ತವ್ಯವನ್ನು ಸಹ ನಿರ್ವಹಣೆ ಮಾಡಲು ಇಚ್ಛೆ ಇರುವ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು PHCO ರವರಿಂದ ಒಪ್ಪಿಗೆ ಪತ್ರವನ್ನು ಪಡೆದು ಉಪನಿರ್ದೇಶಕರು ಸಮುದಾಯ ಉಸ್ತುವಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಕಚೇರಿಗೆ ತಲುಪಿಸಲು ಸೂಚಿಸಿದೆ. ಅಂತಂದರೆ ಯಾರಿಗವರು ಫೋರ್ಸ್ ಮಾಡ್ತಾ ಇಲ್ಲ. PHOಗಳಿಗೆ ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ಕೆಲವೊಂದು ಕಡೆಗಳಲ್ಲಿ ನಾವು ನೋಡಿದಾಗ ಅವರು ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ PHCOಗಳು. ಅಂತಹ PHCOಗಳು ಎಲ್ಲೆಲ್ಲಿ CHO ವೇಕೆಂಟ್ ಇದ್ದಾವೆ ಅಥವಾ ಮುಂಬರುವ ಏನಾದರೂ ಸಬ್ ಸೆಂಟರ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ಅಲ್ಲಿ ವೇಕೆಂಟ್ CHOಗಳು ಇದ್ದಾರೆ ಅಂತಂದರೆ ಅಂಥ ಒಂದು ಪಕ್ಷದಲ್ಲಿ ಈ ಒಂದು ಇಚ್ಛೆ ಇದ್ದರೆ ಇದುಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗಬಹುದು ಎನ್ನುವಂಥ ಈ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ದಿನಾಂಕ 20/3/2026 ಪ್ರತಿಯನ್ನು ಮಾಹಿತಿಗಾಗಿ ಸಲ್ಲಿಸಲಾಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನಾ ನಿರ್ದೇಶಕರು RCH ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮುಖ್ಯ ಆಡಳಿತ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮುಖ್ಯ ಆರ್ಥಿಕ ಅಧಿಕಾರಿಗಳು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎಲ್ಲ ಜಂಟಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಕಚೇರಿ ಪ್ರತಿ. ಸೊ ಇಷ್ಟೆಲ್ಲ ಒಂದು ಇದು ಮಾಡಿದ್ದಾರೆ ಸ್ನೇಹಿತರೆ. ಯಾರು PHCO ಇಂಟ್ರೆಸ್ಟೆಡ್ ಇದ್ದಾರೆ ಅವರ ಇಂಟ್ರೆಸ್ಟನ್ನು ಜಾಹೀರು ಮಾಡಿ ಒಂದು ಒಪ್ಪಿಗೆ ಕರಾರು ಪತ್ರವನ್ನು ತಗೋಬೇಕು ಎನ್ನುವಂಥದ್ದು. ಸೊ ಯಾವ ರೀತಿ ಪತ್ರ ಇರುತ್ತೆ ಅನ್ನುವಂಥ ಒಂದು ಮಾಡರ್ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಇವರಿಂದ PHCO ಡೀಟೇಲ್ಸ್ ಇವರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯಾ ಜಿಲ್ಲೆಗೆ ಸಂಬಂಧಿಸಿದ್ದು ವಿಷಯ ಸಮುದಾಯ ಆರೋಗ್ಯ ಅಧಿಕಾರಿಯು ಕರ್ತವ್ಯಗಳನ್ನು ನಿರ್ವಹಣೆ ಮಾಡಲು ಒಪ್ಪಿಗೆ ಪತ್ರ. ಏನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂತಹ ಒಂದು ಕೆಲಸ ನಾನು ಒಪ್ಪಿಕೊಂಡು ನನ್ನ PHCO ಕೆಲಸದ ಜೊತೆಗೆ ಎಲ್ಲ ಮಾನದಂಡಗಳು ಅಂದರೆ ಸುಮಾರು 12 ಮಾನದಂಡಗಳನ್ನು ಏನು ಕೊಟ್ಟಿದ್ದಾರೆ ಈ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳಿಗೆ ಅದನ್ನು ನಾನು ನಿಭಾಯಿಸಿಕೊಂಡು ಹೋಗುತ್ತೇನೆ ಎನ್ನುವಂಥ ಒಂದು ಪತ್ರ ಇದೆ ಸ್ನೇಹಿತರೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಶ್ರೀಮತಿ ಕುಮಾರಿ ಆದ ನಾನು ಈಗಾಗಲೇ ನಿರ್ವಹಿಸುತ್ತಿರುವ ಕರ್ತವ್ಯದ ಜವಾಬ್ದಾರಿಯ ಜೊತೆಗೆ ಸಮುದಾಯ ಆರೋಗ್ಯ ಅಧಿಕಾರಿ CHO ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಲು ಒಪ್ಪಿಗೆ ನೀಡಿರುತ್ತೇನೆ ಅಂತಂದರೆ ನಾನು ಇದನ್ನು ಆಲ್ರೆಡಿ PHCO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು CHO ಕೆಲಸ ಕೂಡ ಮಾಡಲು ನಾನು ಒಪ್ಪಿಗೆ ನೀಡಿರುತ್ತೇನೆ. PHCO ನೇಮ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಜಾಯ್ನಿಂಗ್ ಇನ್ ಸರ್ವಿಸ್. ಸೊ ಯಾರು ರೆಗ್ಯುಲರ್ ಇದ್ದಾರೆ ಅಥವಾ ಯಾರು ನಮ್ಮ ಕಾಂಟ್ರಾಕ್ಚುಯಲ್ PHCO ಇದ್ದಾರೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಮಾಹಿತಿ ಕೊಡಲಿಲ್ಲ ಸ್ನೇಹಿತರೆ. ಆದರೂ ಸಹ ನನಗನ್ನಿಸುತ್ತೆ ಏನು ಅಂತಂದರೆ PHCO ರೆಗ್ಯುಲರ್ ಆಗಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಆಗಲಿ ಅವರೆಲ್ಲರ ಒಪ್ಪಿಗೆ ಪತ್ರವನ್ನು ತಗೋಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ಆದೇಶವನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈಗ ಬರುವಂತಹ ವೇಕೆಂಟ್ಸ್ ಸೀಟ್ಸ್ಗಳಿದ್ದಾವೆ, ಅವರ ಗತಿ ಏನು ಎನ್ನುವುದಂತೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಅಂತಂದರೆ ಸುಮಾರು ಜಾಬ್ ಆಸ್ಪಿರೆಂಟ್ಸ್ ಇದ್ದಾರೆ. ನಾನು ನಮ್ಮ ಹಳ್ಳಿಗಳಲ್ಲಿ ದುಡಿಬೇಕು ಸರ್, ನಾನು BSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ಇಲ್ಲ ಅಂತಂದರೆ ನಾನು ಡಿಪ್ಲೊಮಾ ನರ್ಸಿಂಗ್ ಕಂಪ್ಲೀಟ್ ಮಾಡಿಕೊಂಡು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಗ್ರ್ಯಾಜುಯೇಟ್ ಆಗಿಬಿಟ್ಟಿದ್ದೀನಿ. ಯಾಕೆ ನಾನು ಗ್ರ್ಯಾಜುಯೇಟ್ ಆಗಿದ್ದೀನಿ ಅಂತಂದರೆ ಇದು ಸರ್ಕಾರದ ಹೊಸ ಒಂದು ರೀತಿ ನೀತಿ ಬಂದಿದೆ, ಅದನ್ನು ನಾವು ಪಾಲನೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಾನು ಸೇವೆ ಸಲ್ಲಿಸಬೇಕು ಆ್ಯಸ್ ಎ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ನಮ್ಮ ಹಳ್ಳಿಗಳಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಬೇಕೆನ್ನುವಂಥವರು ಸುಮಾರು ಜನ ವೇಟಿಂಗಲ್ಲಿದ್ದಾರೆ ಸ್ನೇಹಿತರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪತ್ರ ಬಂದಿದೆ ಸ್ನೇಹಿತರೆ. ಸೊ ಇದನ್ನು ಸ್ಟ್ರಾಂಗಾಗಿ ಕಂಡೆಮ್ ಮಾಡಿದ್ದಾರೆ. ಏನು ಅಂತಂದರೆ ಅಬ್ಜೆಕ್ಟ್
ಕ್ವಶನ್ ಮಾಡಿದ್ದಾರೆ ಈ ಒಂದು PSUಗಳನ್ನು ಇದರಲ್ಲಿ ಜಾಯ್ನ್ ಆಗಿದ್ದರೆ ನಮ್ಮ ಗತಿ ಏನು, ಇನ್ ಫ್ಯೂಚರಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತಾ ಇಲ್ಲ, ಅಥವಾ ಇದ್ದಂತಹ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಆಯಾ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳಲ್ಲಿ, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಅವರ ಪಾಡೇನು, ಅವರ ಫ್ಯೂಚರ್ ಏನು ಅನ್ನುವಂಥದ್ದು ಗೊಂದಲಕ್ಕೀಡು ಮಾಡಿದೆ ಸ್ನೇಹಿತರೆ. ಸೊ ಬನ್ನಿ ನೆಕ್ಸ್ಟ್ ಏನಿದೆ ಅಂತಂದರೆ, ಮಮಿತ್ ಗಾಯಕ್ವಾಡ್ ಅಂದರೆ ಪ್ರೆಸಿಡೆಂಟ್ ಇದ್ದಾರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಯೂನಿಯನ್ ಕರ್ನಾಟಕದ್ದು. ಅವರು ಸ್ಟ್ರಾಂಗ್ಲಿ ಅಬ್ಜೆಕ್ಷನ್ ಮಾಡಿದ್ದಾರೆ. ಆ ಒಂದು ಪತ್ರವನ್ನು ನೋಡೋಣ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಈ ಒಂದು ಆಬ್ಜೆಕ್ಷನ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು. ಆಬ್ಜೆಕ್ಷನ್ ಇದೆ ಅಂದರೆ CHO ಯೂನಿಯನ್ ಕರ್ನಾಟಕ.com ಅಂದರೆ ನಾನು ಈ ಡೈರೆಕ್ಟ್ ವೆಬ್ಸೈಟಲ್ಲಿ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಬ್ಜೆಕ್ಷನ್ ಅಂತ ಹೇಳಿಬಿಟ್ಟು ಒಂದು ಬ್ಲಾಗನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ಟ್ರಾಂಗ್ ಅಬ್ಜೆಕ್ಷನ್ ಬೈ CHO ಯೂನಿಯನ್ ಅಗೇನ್ಸ್ಟ್ ಗೌರ್ಮೆಂಟ್ ಡೈರೆಕ್ಟಿವ್ ಅಲಾವಿಂಗ್ PHCO ಅಥವಾ ANM ಟು ಪರ್ಫಾರ್ಮ್ CHO ಡ್ಯೂಟೀಸ್. ಮಮಿತ್ ಗಾಯಕ್ವಾಡ್ ಸ್ಟೇಟ್ ಪ್ರೆಸಿಡೆಂಟ್ ಇವರು ಸ್ಟ್ರಾಂಗ್ಲಿ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ CHO ಯೂನಿಯನ್ದವರು. ಯಾಕೆ ನೀವು CHOಗಳ ಜೊತೆಗೆ PHCಗಳನ್ನು ಅಲೌವ್ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಒಂದು 17 ಕಾಮೆಂಟ್ಸ್ಗಳು ಇದ್ದಾವೆ. ದಿನಾಂಕ 26/3/2026 ಬೆಂಗಳೂರಿಂದ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಏನು ಅಂತಂದರೆ, ದ ಅಖಿಲ ಕರ್ನಾಟಕ ಸ್ಟೇಟ್ ಕಮ್ಯುನಿಟಿ ಹೆಲ್ತ್ NHM contractual employees union has strongly opposed the recent departmental communication dated 23/2026 which permits primary health care officer PHCOs and ANM staff to undertake the duties of community health officer CHOs. So ಒಂದು ಸ್ಟ್ರಾಂಗ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸ್ಟೇಟ್ ಪ್ರೆಸಿಡೆಂಟ್ ಮಮಿತ್ ಗಾಯಕ್ವಾಡ್ ಹ್ಯಾಸ್ ಟರ್ಮ್ಡ್ ದ ಡೈರೆಕ್ಟಿವ್ಸ್ ಆ್ಯಸ್ ದ ಆರ್ಬಿಟ್ರಿ, ಅನ್ಜಸ್ಟಿಫೈಡ್ ಆ್ಯಂಡ್ ಲೀಗಲಿ ಅನ್ಸಸ್ಟೈನೇಬಲ್. ಅಂದರೆ ಒಂದು ಲೀಗಲಿ ಕೂಡ ಇದು ಸಸ್ಟೈನ್ ಆಗಲ್ಲ ಎನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಸ್ಟೇಟಿಂಗ್ ದ್ಯಾಟ್ ಇಟ್ ಡೈರೆಕ್ಟ್ಲಿ ಥ್ರೆಟನ್ಸ್ ದ ಎಕ್ಸಿಸ್ಟೆನ್ಸ್, ಫಂಕ್ಷನಲ್ ರೂಲ್ ಆ್ಯಂಡ್ ಸರ್ವಿಸ್ ಕಂಡೀಷನ್ ಆಫ್ ದಿ CHO ಕ್ಯಾಡರ್ ಇನ್ ಕರ್ನಾಟಕ. ಅಂತಂದರೆ ಇದು ಡೈರೆಕ್ಟ್ಲಿ ಒಂದು ಥ್ರೆಟ್ ಆಗುತ್ತೆ. ಯಾರು ಆಲ್ರೆಡಿ BSc ನರ್ಸಿಂಗ್ ಮಟ್ಟ ಓದಿದ್ದಾರೆ, ಓದ್ಕೊಂಡು ಈ ಒಂದು ಜಾಬ್ ಮಾಡ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಇದನ್ನು ಸೇರ್ಕೋಬೇಕು ಎನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ, ಅವರುಗಳನ್ನು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಮಾತನ್ನು ಈ ಒಂದು ವೆಬ್ಸೈಟಲ್ಲಿ ಬಂದಂಥ ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದಾರೆ. ಕಮ್ಯುನಿಟಿ ಹೆಲ್ತ್ ಆಫೀಸರ್ CHOs ಫಂಕ್ಷನಿಂಗ್ ಆ್ಯಸ್ ಎ ಮಿಡ್ ಲೆವೆಲ್ health providers MLHPs are appointed through a structured merit-based recruitment process and possess the BSc nursing qualification along with mandatory certificate in community health officer. For the past 8 to 9 years, CHOs have been rendering continuous and essential services in strengthening primary health care delivery under the National Health Mission. ಅಂತಂದರೆ CHOಗಳು ಸುಮಾರು 9 ವರ್ಷದಿಂದ ದುಡಿತಾ ಇದ್ದಾರೆ ಈ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರಾಗಿ. ಅಂತಂದರೆ CHOs ಅಂತಂದರೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ BPCCHN ಕೆಲವೊಬ್ಬರು ಇಂಟಿಗ್ರೇಟೆಡ್ ಇಲ್ಲದಂತಹ ಸಮಯದಲ್ಲಿ, ಅಂತಂದರೆ BScಯಲ್ಲಿ ಇಂಟಿಗ್ರೇಟೆಡ್ ಇತ್ತೀಚೆಗೆ ಆಗಿದೆ ಸ್ನೇಹಿತರೆ. ಬಟ್ ನಾವು ಇದರ ಒಂದು ಇತಿಹಾಸ ನೋಡಿದಾಗ ಯಾರು ಜಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ BSc ನರ್ಸಿಂಗ್ ಅಂಥವರುಗಳು ಮತ್ತೆ ಒಂದು 6 ಮಂತ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಸರ್ಕಾರದಿಂದನೇ ಬಂದಂತಹ ಒಂದು ಸರ್ಟಿಫಿಕೇಟ್ ಕೋರ್ಸು. ಏನು ಅಂತಂದರೆ BPCCHN ಇಗ್ನೋ ಯೂನಿವರ್ಸಿಟಿಯಲ್ಲಿ ಮಾಡಿಕೊಂಡು ಅವರು ಗ್ರ್ಯಾಜುಯೇಟ್ ಆಗಿ ಪರ್ಟಿಕ್ಯುಲರ್ ಈ ಒಂದು CHO ಕೆಲಸ ಮಾಡಬೇಕೆನ್ನುವಂಥದ್ದು ಅವ್ರು ಅಪಾಯಿಂಟ್ ಆಗಿದ್ದಾರೆ. ಒಂದು ಕ್ರಿಯೇಟಿವ್ ಪೋಸ್ಟ್ ಆಗಿದೆ ಮತ್ತು ಇದು ಫಸ್ಟ್ ಟೈಮ್ ಆಗಿದೆ ಅನ್ನುವಂಥದ್ದು ಇರುತ್ತೆ ಸ್ನೇಹಿತರೆ. ಹಾಗಾದಾಗ ಅವರಗಳ ಗತಿ ಏನು, ಅವರ ಫ್ಯೂಚರ್ ಏನು ಎನ್ನುವಂಥ ಒಂದು ಸವಾಲು ಎದುರಾಗ್ತಾ ಇದೆ ಎನ್ನುವಂಥದ್ದನ್ನು ಶ್ರೀಯುತ ಮಮಿತ್ ಗಾಯಕ್ವಾಡ್ ಸ್ಟೇಟ್ ಪ್ರೆಸಿಡೆಂಟ್ ಆಫ್ CHO ಹೇಳಿದ್ದಾರೆ. ತದನಂತರ ದ ಯೂನಿಯನ್ ಹ್ಯಾಸ್ ಅಸರ್ಟೆಡ್ ದ್ಯಾಟ್ ಅಸೈನಿಂಗ್ CHO ಡ್ಯೂಟೀಸ್ ಟು PHCO, ANM or any other cadre is clearly violation of the cadre structure. ಏನಾದರೂ ಈ CHO ಜೊತೆಗೆ PHCಗಳನ್ನು ಆ್ಯಡ್ ಮಾಡಿದರೆ ಇದೊಂದು ಕ್ಯಾಡರ್ ರೂಲ್ನ ವೈಲೇಷನ್ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ನಾರ್ಮ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ ಸರ್ವಿಸ್ ಫ್ರೇಮ್ವರ್ಕ್ ಇಟ್ ಫರ್ದರ್ ಅಮೌಂಟ್ಸ್
ಟು ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ ಲೀಡಿಂಗ್ ಟು ಜಾಬ್ ಇನ್ಸೆಕ್ಯೂರಿಟಿ, ಡಿಸ್ಕ್ರಿಮಿನೇಷನ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಅಮಾಂಗ್ CHO. ಅಂತಂದರೆ ಈ ಡಿಸ್ಕ್ರಿಮಿನೇಷನ್ ಆಗುತ್ತಾ ಇದೆ, ತಾರತಮ್ಯ ಆಗ್ತಾ ಇದೆ CHOಗಳಿಗೆ. ಅವರು ಆಲ್ರೆಡಿ ಮೆಂಟಲ್ ಟ್ರಾಮಾದಲ್ಲಿ ಹೋಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದ ಯೂನಿಯನ್ ಆಲ್ಸೋ ಎಕ್ಸ್ಪ್ರೆಸ್ ಸೀರಿಯಸ್ ಕನ್ಸರ್ನ್ ದ್ಯಾಟ್ ದಿ ಡೈರೆಕ್ಟಿವ್ ಅಪಿಯರ್ಸ್ to be an indirect attempt to implement a one HR system without formal government approval or legal notification. The decision is also contrary to IPHS 2022 norms and CPHC UHC guidelines, which mandate CHO-led healthcare delivery at health and wellness centers. ಅಂತಂದರೆ ಅವರು ಹೇಳುವಂಥ ಪ್ರಕಾರ HR ಪಾಲಿಸಿ ಡಿಕ್ಲೇರ್ ಮಾಡಲ್ದೇ ನೀವು ಇದು ಮಾಡ್ತಾ ಇದ್ದೀರಾ. ಆಮೇಲೆ IPHS ಗೈಡ್ಲೈನ್ಸು, ಆಮೇಲೆ CPHC UHC ಗೈಡ್ಲೈನ್ಸ್ಗಳ ಉಲ್ಲಂಘನೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೈಲೈಟಿಂಗ್ ದ ಇಶ್ಯೂ ಆಫ್ career progression, the union pointed out that as per the CPHC UHC guidelines 2018, CHOs who have completed more than 6 years of the service are eligible for upward placement to primary health centers. Instead of diluting the cadre, the government should focus on providing promotions and strengthening the existing workforce. ಅಂತಂದರೆ ಆ್ಯಸ್ ಪರ್ ದ CPHC UHC ಗೈಡ್ಲೈನ್ಸ್ 2018 ಪ್ರಕಾರ CHOಗಳನ್ನು ಯಾರು 6 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಪ್ರಮೋಷನ್ ಮಾಡಿಬಿಟ್ಟು PHC ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಿಗೆ ಪ್ರಮೋಟ್ ಮಾಡಬೇಕೆನ್ನುವಂಥ ಗೈಡ್ಲೈನ್ಸ್ ಕೂಡ ಇದ್ದಾವೆ. ಅದಲ್ಲದೆ ಆ ಒಂದು ಕಾರ್ಯ ಮಾಡಲ್ದೇ ನಮ್ಮ ಘನ ಸರ್ಕಾರ ವತಿಯಿಂದ PHSಗಳನ್ನು ಈ ಒಂದು CHO ಆಗಿ ನಿಯುಕ್ತಿ ಮಾಡೋದು ಎಷ್ಟರ ಮಟ್ಟಿಗೆ ಒಂದು ಸತ್ಯತೆ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ದ ಯೂನಿಯನ್ ಎಂಫಸೈಸ್ ದ್ಯಾಟ್ ದ ಎಕ್ಸ್ಪೀರಿಯನ್ಸ್ CHOs ಆರ್ ಫುಲ್ಲಿ ಕೆಪಬಲ್ ಆಫ್ ಡೆಲಿವರಿಂಗ್ OPD ಸರ್ವಿಸ್ ಎಟ್ PHCs, ವಿಚ್ ವುಡ್ ಇಂಪ್ರೂವ್ ಪೇಷಂಟ್ ಕೇರ್, ರೆಡ್ಯೂಸ್ ವರ್ಕ್ ಲೋಡ್ ಆನ್ ಎಕ್ಸಿಸ್ಟಿಂಗ್ ಸ್ಟಾಫ್, ಎನ್ಹಾನ್ಸ್ ಹೆಲ್ತ್ ಕೇರ್ ಆಕ್ಸೆಸ್ ಇನ್ ರೂರಲ್ ಏರಿಯಾಸ್ ಎಟ್ ಎ ಲೋವರ್ ಕಾಸ್ಟ್. ಆಲ್ರೆಡಿ CHOಸ್ಗಳನ್ನು ವೆಲ್ ಎಜುಕೇಟೆಡ್ ಇದ್ದಾರೆ. OPD ಸರ್ವಿಸಸ್ಗಳನ್ನು ಪ್ರೈಮರಿ ಸರ್ವಿಸಸ್ಗಳನ್ನು ನಡೆಸ್ಕೊಂಡು ಹೋಗಬಹುದು, ಪ್ರತಿಯೊಂದು ಕಾರ್ಯಗಳನ್ನು ಹೋಗ್ಬೋದು. ಕೆಲವೊಂದು ಪ್ರದೇಶಗಳಲ್ಲಿ ನಾವು ನೋಡಿದ್ದೀವಿ ಸ್ನೇಹಿತರೆ, ಏನು ಅಂತಂದರೆ PHCಸ್ಗಳಿದ್ದಾವೆ. ಆ PHCಸ್ಗಳಿಗೆ ಕೆಲವೊಂದು ಸಲ ಯಾವಾಗ ಡಾಕ್ಟರ್ಸ್ಗಳು ಯಾರು ಮೆಡಿಕಲ್ ಆಫೀಸರ್ ಇರ್ತಾರೆ ಅವರೇನಾದರೂ ತಾಲೂಕಾ ಪ್ರದೇಶಗಳಿಗೆ ಅಥವಾ ಜಿಲ್ಲಾ ಪ್ರದೇಶಗಳಿಗೆ ಮೀಟಿಂಗ್ ಇದ್ದಾಗ ಹೋಗಿದ್ದಾಗ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ CHOಸ್ಗಳನ್ನು ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ OPDಗಳನ್ನು ನೋಡುವಂತಹದ್ದು ನಿಯುಕ್ತಿ ಆಲ್ರೆಡಿ ಆಗಿದೆ. ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಷ್ಟು ಮಾಡ್ತಾ ಇರುವಾಗ ಆಲ್ ಆಫ್ ಸಡನ್ ಆಗಿ ANMಗಳನ್ನು CHO ಆಗಿ ನಾವು ತಗೋತೀವಿ ಅಂತಂದರೆ ಎಷ್ಟರ ಮಟ್ಟಿಗೆ ಇದು ನ್ಯಾಯಯುತವಾಗಿದೆ ಎನ್ನುವಂಥ ಸವಾಲು ಎದುರಾಗ್ತಾ ಇದೆ ಎನ್ನುವಂಥದ್ದನ್ನು ನಮ್ಮ ಮಮಿತಾ ಗಾಯಕ್ವಾಡ್ರವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ನೊಂದು ಇದರಲ್ಲಿ ಹೇಳಬೇಕು ಏನು ಅಂತಂದರೆ, ಯಾರು 6 ವರ್ಷ ಕಂಪ್ಲೀಟ್ ಆಗಿದ್ದಾವೆ ಅಂಥವ್ರುಗಳನ್ನು ಆ್ಯಸ್ ಎ ರೆಗ್ಯುಲರ್ ಸ್ಟಾಫು ಆಗಿ ಅವರಿಗೆ ನಿಯುಕ್ತಿ ಮಾಡಬೇಕು ಎನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ಗಳು ಕೂಡ ಇದ್ದು ಸ್ನೇಹಿತರೆ. ಸೊ ಆಲ್ರೆಡಿ ಸುಮಾರು ಜನ 9 ವರ್ಷಗಳ ಕಾಲ ಈ ಒಂದು CHO ಆಗಿ ಕಾರ್ಯನಿರತರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದೆ ಅಂತಂದರೆ 6 ಇಯರ್ಸ್ ಕಂಪ್ಲೀಟ್ ಆದವರಿಗೆ ನಾವು ರೆಗ್ಯುಲರ್ ಸ್ಟಾಫ್ ಆಗಿ ನಾವು ತೊಗೊಳ್ಳುತ್ತೀವಿ ಅನ್ನುವಂಥದ್ದನ್ನು ಅದು ಮಾಡದೇ ಡೈರೆಕ್ಟಾಗಿ CHOಗಳ PHCOಗಳನ್ನು ಸೇರಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಕರೆಕ್ಟಾಗಿದೆ ಅನ್ನುವಂಥದ್ದು ಸವಾಲು ಎದುರಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದ ಯೂನಿಯನ್ ಎಂಫಸೈಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್ CHOs ಆರ್ ಫುಲ್ಲಿ ಕೆಪಬಲ್ ಆಫ್ ಡೆಲಿವರಿಂಗ್ OPD. ಸೊ ಇವರ ಕೀ ಡಿಮ್ಯಾಂಡ್ಸ್ ಏನಿದ್ದಾವೆ ಅಂತಂದರೆ, ಇಮಿಡಿಯೇಟ್ ವಿತ್ಡ್ರಾಲ್ ಆಫ್ ದ ಡೈರೆಕ್ಟಿವ್ ಡೇಟೆಡ್ 23/2026 ಅಂತಂದರೆ ಈ ಒಂದು ಏನು ಆದೇಶ ಇದೆ ಈ ಆದೇಶವನ್ನು ವಿಡ್ರಾಲ್ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ಡಿಮ್ಯಾಂಡಲ್ಲಿ ಹೇಳ್ತಾ ಇದ್ದಾರೆ. ಸ್ಟಾಪ್ ಅಸೈನಿಂಗ್ CHOs ಡ್ಯೂ ಟು PHCO ANM ಆರ್ ಅಥರ್ ಕ್ಯಾಡರ್. ದಯವಿಟ್ಟು ಈ ಒಂದು CHOಗಳ ಜೊತೆಗೆ PHCO ಅಥವಾ ANMಗಳನ್ನು ಅಸೈನ್ ಮಾಡೋದನ್ನು ಕೈ ಬಿಡಬೇಕು. ಆಮೇಲೆ ಮೂರನೇದಾಗಿ ಪ್ರೊಟೆಕ್ಟ್ CHO ಕ್ಯಾಡರ್ ಸರ್ವಿಸ್ ಕಂಡೀಷನ್ಸ್ ಆ್ಯಂಡ್ ಜಾಬ್ ಸೆಕ್ಯೂರಿಟಿ. CHOಗಳ ಸರ್ವಿಸ್ ಕಂಡೀಷನ್ಸು ಕ್ಯಾಡರನ್ನು ಪ್ರೊಟೆಕ್ಟ್ ಮಾಡಿ ಅನ್ನುವಂಥದ್ದನ್ನು ಡಿಮ್ಯಾಂಡಲ್ಲಿ ಹೇಳ್ತಾ ಇದ್ದಾರೆ.
ನಾಲ್ಕನೇದಾಗಿ ಇಂಪ್ಲಿಮೆಂಟ್ IPHC 2022 ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಗೈಡ್ಲೈನ್ಸ್ ಸ್ಟ್ರಿಕ್ಟ್ಲಿ. ಅಂದರೆ IPHS 2022ರ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸನ್ನು ಪಾಲಿಸಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಐದನೇದಾಗಿ ಪ್ರೊವೈಡ್ ಪ್ರಮೋಷನ್ಸ್ ಆ್ಯಂಡ್ ಅಪ್ವರ್ಡ್ ಪ್ಲೇಸ್ಮೆಂಟ್ ಆಫ್ ಎಲಿಜಿಬಲ್ CHOs ಟು PHCs. ಆ್ಯಸ್ ಪರ್ ದ ಗೈಡ್ಲೈನ್ಸ್ ಏನು ಹೇಳಿದ್ದಾರೆ ಅಂತಂದರೆ ಅವರಿಗೆ 6 ಇಯರ್ಸ್ ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಬೇಸ್ಡ್ ಆನ್ ಅವರ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಿಟ್ಟು PHCಗಳಿಗೆ ಅಪಾಯಿಂಟ್ ಮಾಡಬಹುದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮಾಡಿ ಅನ್ನುವಂಥದ್ದನ್ನು ಡಿಮ್ಯಾಂಡಲ್ಲಿ ಹೇಳ್ತಾ ಇದ್ದಾರೆ. ಆರನೇದಾಗಿ ಎನ್ಶೋರ್ ಟ್ರೈನಿಂಗ್ ಸಪೋರ್ಟ್ ಫಾರ್ CHOs ಟು ಡೆಲಿವರ್ OPD ಸರ್ವಿಸ್. ಎನ್ಶೋರ್ ಈ ಒಂದು CHOsಗಳಿದ್ದಾರೆ ಅವರಿಗೆ OPD ಸರ್ವಿಸ್ಗೋಸ್ಕರ ಎನ್ಶೋರ್ ಮಾಡಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದ ಯೂನಿಯನ್ ಹ್ಯಾರ್ ಸಬ್ಮಿಟೆಡ್ ಎ ಫಾರ್ಮಲ್ ಅಬ್ಜೆಕ್ಷನ್ ಟು ದಿ ಗೌರ್ಮೆಂಟ್ ಆ್ಯಂಡ್ ಇನ್ಫಾರ್ಮ್ ದ್ಯಾಟ್ ಸಚ್ ಡಿಸಿಷನ್ ವಿಲ್ ಬಿ adversary impact on both public healthcare delivery and future of thousands of CHOs serving across the state. ಆಲ್ರೆಡಿ ಒಂದು ಫಾರ್ಮಲ್ ಲೆಟ್ರನ್ನು ಗೌರ್ಮೆಂಟ್ಗೆ ಇವರು ಮನವಿ ಮುಖಾಂತರ ಸಲ್ಲಿಸಿದ್ದಾರೆ. ಈ ಒಂದು ವಿಡ್ರಾಲ್ ಮಾಡಿಕೊಳ್ಬೇಕು PHCOsಗಳನ್ನು ಆ್ಯಸ್ ಎ CHO ಆಗಿ ಏನು ತಗೋತಾ ಇದ್ದಾರೆ ಅದು ತಪ್ಪು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಕರೆಕ್ಟಿವ್ ಆ್ಯಕ್ಷನ್ ಹ್ಯಾಸ್ ಬಿನ್ ಸ್ಟ್ರಾಂಗ್ಲಿ ಅರ್ಜ್ಡ್ ಇಶ್ಯೂಡ್ ಅಂತಂದರೆ ಇಮ್ಮಿಡಿಯೇಟ್ಲಿ ಇದನ್ನು ಸ್ಟಾಪ್ ಮಾಡಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಶ್ಯೂಡ್ ಬೈ ಅಖಿಲ ಕರ್ನಾಟಕ ಸ್ಟೇಟ್ ಕಮ್ಯುನಿಟಿ ಹೆಲ್ತ್ NHM ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ಆ್ಯಂಡ್ ಯೂನಿಯನ್. 17 thoughts on strong objection by CHOs union against government directive allowing PHCO NM to perform CHO duties. Momit Gaikwad, state president. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಏನು ಅಂತಂದರೆ ಇವರ ಭವಿಷ್ಯ ಏನಾಗುತ್ತೆ, ಯಾರು CHOsಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರ ಭವಿಷ್ಯ ಏನಾಗುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ PHCOಗಳು ಬಂದರೆ ಇವರು ಮತ್ತೆ ರಿಕ್ರೂಟ್ಮೆಂಟ್ ಆಗ್ತಾರಾ ಇಲ್ಲ, ಎಲ್ಲೆಲ್ಲಿ ವೇಕೆನ್ಸೀಸ್ ಇದ್ದಾವೆ, ಈ PHCಗಳು ಫಿಲಪ್ ಆದರೆ CHO ಎಲ್ಲಿ ಹೋಗಬೇಕು. ಆಮೇಲೆ ಆಲ್ರೆಡಿ ಸುಮಾರು ಜನ CHOಗಳು 5,000+ ನಮ್ಮ ಕರ್ನಾಟಕ ರಾಜ್ಯದಲ್ಲಿ CHOಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರುಗಳ ಭವಿಷ್ಯ ಏನಾಗಬೇಕು ಎನ್ನುವಂಥ ಗೊಂದಲ ಇದರಲ್ಲಿದ್ದಾರೆ ಸ್ನೇಹಿತರೆ. ಸೊ ಹೋಪ್ ನೆಕ್ಸ್ಟ್ ನಾವು ನೋಡೋಣ. ಆದಷ್ಟು ಮಟ್ಟಿಗೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಏನು ತಗೊಂಡಿದ್ದಾರೆ ಈ ಒಂದು ಸಭಾ ನಡೆವಳಿಕೆ ಪ್ರಕಾರ PHCOsಗಳನ್ನು ಆ್ಯಸ್ ಅ CHO ಆಗಿ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದಾರೆ. ಅದು ಹಿಂತೆಗೆದುಕೊಳ್ಳುತ್ತೆ ನಮ್ಮ ಕರ್ನಾಟಕ ರಾಜ್ಯ ಘನ ಸರ್ಕಾರ ಎನ್ನುವಂಥ ಒಂದು ಭರವಸೆ ನಮಗಿದೆ ಎನ್ನುವಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ CHO ಬಾಂಧವರುಗಳಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ ಸ್ನೇಹಿತರೆ.